ಹಾಯ್ ಫ್ರೆಂಡ್ಸ್, ಇದು ಈಗ ನೋಡ್ತಾ ಇರೋ ವಿಡಿಯೋ ಯಾವುದು ಅಂದರೆ ಬೇಬಿ ಬೆಟ್ಟ ದನಗಳ ಜಾತ್ರೆದು. ಈಗ ಪುಟ್ಟರಾಜು ಅವರ CS ಪುಟ್ಟರಾಜು ಮಾಜಿ MLA ಅವ್ರದ್ದು ಚಪ್ರದ್ದು ವಿಡಿಯೋ ಮಾಡ್ತಿದ್ದೀನಿ. ಅವ್ರದ್ದು ಏಕಲವ್ಯನ ಮೊದಲನೇ ಮಗ ಹಾಗೆ 2 ಪೇರಿದ್ದಾವೆ ಎತ್ತುಗಳು. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಹಳ್ಳಿಕಾರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡ್ಬೋದು CS ಪುಟ್ಟರಾಜು ಅವ್ರದ್ದು ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಈ ಸಲ. ನೋಡ್ಬೋದು ಇವೆಲ್ಲ CS ಪುಟ್ಟರಾಜು ಅವ್ರದ್ದೇ ಎತ್ತುಗಳಿವು. ಇವೆಲ್ಲ 2 ಎತ್ತೀಗ. ಅಣ್ಣ ನಿಮ್ಮ ಹೆಸರೇನು? ಅಭಿಷೇಕ್ ಅಂತ. ಅಣ್ಣ ಈ ಚಪ್ರದ ಎತ್ತುಗಳೆಲ್ಲ ಯಾರವು ಎತ್ತು ಓರಿ? CS ಪುಟ್ಟರಾಜು ಅವರು ಮಾಜಿ MLA. ಅಣ್ಣ ಈಗ ನೋಡ್ತಾರೆ ಎತ್ತುಗಳು ಇವು ಎಷ್ಟಲ್ಲಿವು? 6 ಎತ್ತು. ಅಂದರೆ ಇವೆಲ್ಲ ಇಲ್ಲಿ ಕಾಂಪಿಟೇಷನ್ಗೆ ಬಂದಿರೋದ? ಅಂದರೆ ಈ ಎತ್ತುಗಳಿಗೆಲ್ಲ ಮೇವು ತಿಂಡಿ ಏನೇನು ಕೊಡ್ತಾರೆ? ಮೇವು ಕಡಲೆ ಒಟ್ಟು ತಿಂಡಿ ಎಲ್ಲ ಕೊಡ್ತೀರಾ? ಆಮೇಲೆ ಈ ಜಾತ್ರೆ ಇದೆಲ್ಲ ಇರ್ತಲ್ಲ, ಜಾತ್ರೆ ಟೈಮಲ್ಲೆಲ್ಲ ಏನೇನು ಕೊಡ್ತೀರಾ? ಹಾಲು, ಮೊಟ್ಟೆ, ಬೆಣ್ಣೆ. ಅಂದರೆ ಈ ಎತ್ತುಗಳ ಬೆಲೆ ಏನು ಹೇಳ್ತಿದ್ದಾರೆ ಅವರು? 5.5 ಲಕ್ಷ. ಸೇಲ್ಗಿದ್ದಾವೆ ಇವು? ಸೇಲ್ಗಿದ್ದಾವೆ. ಕಾಂಪಿಟೇಷನ್ ಮತ್ತು ಸೇಲ್ ಎರಡಕ್ಕೂ. ನೋಡಿ ಸ್ನೇಹಿತರೆ, ಇದು ಏಕಲವ್ಯನ ಮೊದಲನೇ ಮಗ. ಇದು ಮಗದಿರ ಅಂತ, ಸೇಮ್ ಡಿಟ್ಟೋ ಏಕಲವ್ಯನ ಥರನೇ ಇದೆ. ಹಾಗೆ ಏಕಲವ್ಯಂದು ವಿಡಿಯೋನೂ ಮಾಡ್ತೀನಿ, ಬನ್ನಿ ಅಣ್ಣ. ಇದು ಓರಿ ಬಗ್ಗೆ ಹೇಳಿ. ಇದು ಏಕಲವ್ಯನ ಮೊದಲನೇ ಮಗ ಮಗದಿರ. ಅಣ್ಣ ಇದು ಹಸುಗಳ ಮೇಲೆ ಬಿಡ್ತಿದ್ದೀರಾ? ಇದು ಇನ್ನೂ ಬಿಟ್ಟಿಲ್ಲ. ಅಲ್ಲಾಗಿದೆಯಾ? ಅಲ್ಲಾಗಿದೆ, 2 ಎರಡಲ್ಲ ಈಗ. ಅಣ್ಣ ಇದಕ್ಕೇನು ಮೇವು ಕೊಡ್ತೀರಾ? ಇದಕ್ಕೆ ಮಾಮೂಲಿ ಒಣಲು, ತಿಂಡಿ, ಕರಬೂಸ, ಹಾಲು, ಬೆಣ್ಣೆ. ಅಂದರೆ ಮೊಟ್ಟೆ ಏನಾರು ಕೊಡ್ತೀರಾ ಊರಿಗೆ? ಅಂದರೆ ಅಣ್ಣ ಇದು ಸೇಲ್ಗಿದೆಯಾ ಅಥವಾ ನೀವೇ ಊರಿಗೆ ಬಿಡಬೇಕು ಅಂತನಾ? ನೀವೇ ಬಿಡಬೇಕು ಅಂತ. ಸೇಲ್ಗಿಲ್ಲ. ಸೇಮ್ ಏಕಲವ್ಯನ ಥರನೇ ಇದೆ. ಬೆಲೆ ಏನು ಹೇಳ್ತೀರಾ ಇದಕ್ಕೆ? 8.5 ಲಕ್ಷ. ನೋಡಿ ಸ್ನೇಹಿತರೆ, ಏಕಲವ್ಯನ ಮೊದಲನೇ ಮಗ, ಸೇಮ್ ಏಕಲವ್ಯನೂ ಬಂದಿದೆ ಜಾತ್ರೆಗೆ. ಅದರದ್ದು ವಿಡಿಯೋ ಮಾಡ್ತೀನಿ. ಸೊ ಅದು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಯಾರು ನೋಡಿಲ್ಲ ಅಂದರೆ ನನ್ನ ಚಾನಲ್ ಹೋಗಿ ನೋಡಿ. ಎತ್ಕೊಳ್ಬಿಡಿ ನನಗೆ. ನೋಡಿ ಸ್ನೇಹಿತರೆ, ಇವು ಕೂಡ ಒಳ್ಳೊಳ್ಳೆ ಪೇರ್ ಕಟ್ಟಿದ್ದಾರೆ CS ಪುಟ್ಟರಾಜು ಅವರು. ಇವರು 2002 ಹಳ್ಳಿಕಾರ್ ರೇಸ್ ಮಾಡಿದರು, ಅಂದರೆ ಎತ್ತನಗಡಿ ರೇಸ್ನ. ಆಗ್ಲಿಂದನೂ ಕ್ರೇಜ್ ಇವ್ರಿಗೆ. ನೋಡ್ಬೋದು ಚಪ್ರ ಯಾವ ರೀತಿ ಮಾಡಿದ್ದಾರೆ ಅಂತ, ಮದುವೆ ಮನೆ ಮಾಡ್ದಂಗೆ ಮಾಡಿದ್ದಾರೆ. ಅಣ್ಣ ಈ ಓರಿಕರು ಯಾವುದಿದು? ಅಣ್ಣ ಈ ಕರ ಯಾವ್ದ್ರದ್ದು ಇದು? CR7. ಅಂದರೆ ಯಾವ್ದು ಕೊಟ್ಟಿರೋದು ಇದು ಕರು? ಅಣ್ಣ ಇದು ಯಾವ ಊರಿಗೆ ಕೊಟ್ಟಿರೋದು? ಇದು ಯಾವ ಊರಿಗೆ ಕೊಟ್ಟಿರೋದು ಕರ? ಇದು ಕೃಷ್ಣ ಊರಿಗೆ, ಹಳ್ಳಿಕಾರ್ ಊರಿ ಕೃಷ್ಣಂಗೆ ಅದು ಕೊಟ್ಟಿರೋದು. ಪ್ಯೂರು. ಅಣ್ಣ ಮುಖ ಎಲ್ಲ ತೋರಿಸಿ ಅಣ್ಣ. ಇದು ಮುಖ ಎಲ್ಲ ತೋರಿಸಿ ಅಂದರೆ ಕರೆಕ್ಟಾಗಿ ಇದೆಯಾ ರೇಖೆ? 2 ರೇಖೆ ಇದೆ. ಅಂದರೆ ಆ ಊರಿದ್ದು ಏನೇನೋ ಪ್ರಾಬ್ಲಮ್ ಆಗಿತ್ತು. ಅದೇ ಶಿವರ್ ಬಂದಿರೋದು, ಇದೊಂದೇ ಬಂದಿರೋದು ಇಲ್ಲಿವರೆಗೆ. ಕೃಷ್ಣ ನಾಲ್ಗಿದೆ. ಮಚ್ಚೆ ಇದೆ ಅಣ್ಣ. ಈ ಮಚ್ಚೆ ಬರಬೇಕು ಹಳ್ಳಿಕಾರ್. ಇರೇಣ ಒಂದು ನಿಮಿಷ. ಹಳ್ಳಿಕಾರಿಗೆ ಒಂದು ಮಚ್ಚೆ ಮಾಡಿ ತೋರಿಸ್ತೀವಿ. ಈ ಕಿಲೋದು ಇಲ್ಲಿ ಮಚ್ಚೆ ಬರ್ತದಿಲ್ಲ. ಮಚ್ಚೆಗೆ ಅಂದರೆ ಬಿಳಿ ಮಚ್ಚೆ ಮೇಲೆ ಕರಿ ಮಚ್ಚೆ ಬರ್ತದೆ. ಚುಕ್ಕಿ ಬರಬಾರ್ದು, ಮಚ್ಚೆನೇ ಬರಬೇಕು ಅಣ್ಣ. ರೌಂಡ್ ಮಚ್ಚೆ ಬರ್ತದೆ ಅಂದರೆ ಅದು ಹಳ್ಳಿಕಾರಲ್ಲಿ ಅದು ಎತ್ಕೊಂತದೆ. ಹಳ್ಳಿಕಾರು ಯಾವುದು ಅನ್ನೋದು ಅದ್ರ ಗೊತ್ತಾಗ್ತದೆ. ಮೇನ್ ಇಲ್ಲೆಲ್ಲ ನೋಡ್ಬಿಟ್ಟಿದೆ ಹಳ್ಳಿಕಾರು ನೀ ಕೈತಿಲ್ಲ. ಅಂದರೆ ಎಲ್ಲ ನೋಡಬೇಕು. ಅಂದರೆ ಮಚ್ಚೆ ನೋಡಬೇಕು, ಸುಳಿ ನೋಡಬೇಕು, ಪಾದ ನೋಡಬೇಕು. ಅಲ್ಲಿ ಬಿಟ್ಟರೆ ಹಿಂದೆ ಭುಜ ನೋಡಬೇಕು. ಅಂದ್ರೆ ಅಣ್ಣ ಈ ಕೃಷ್ಣಂಗೂ ಒಳ್ಳೆ ಕರು ಹುಟ್ಟವೆ? ಅಣ್ಣ ಇಲ್ಲ ಅನ್ನೋದಲ್ಲ, ಕೃಷ್ಣಂಗೆ ಒಳ್ಳೆ ಕರ ಅಂದರೆ ಇದೆಯಾ ಇವಾಗಿರೋದು. ಇದು ಬಿತ್ತನೆ ಮಾಡ್ತೀರಿ ನೀವು? ಬಿತ್ತನೆ ಮಾಡಿಕೊಟ್ಟಿರೋದು. ಇದು ಅಷ್ಟೇ, ಏಕಲವ್ಯನ ಮಗನೂ ಅಷ್ಟೇ. ಆ ಎತ್ತುಗಳ ಬಗ್ಗೆ ಹೇಳಿ.
ಬನ್ನಿ ಅಣ್ಣ ಇವು ಎತ್ತು ಎಷ್ಟಲ್ಲವೆ ಎತ್ ಅಲ್ಲೇ ಅಲ್ಲೂ ರೈಟ್ ಹೇಳಿಕ್ಕಿಲ್ಲಣ್ಣ ಇದ್ದೇ ಹೇಳ್ಕೊಳ್ತೀನಿ ಅಷ್ಟೇ. ಯಾಕೆಂದ್ರೆ ರೈಟ್ ಯಾರು ಕೇಳಬಾರ್ದು ಹೇಳ್ಬಾರ್ದು, ನಾವು ಮಾರಿಕ್ಕಿಲ್ಲ ಅಣ್ಣ, ಮಾರಲ್ವಾ? ಮಾರಲ್ಲ. ಸರಿ, ಅಲ್ಲು ಮತ್ತೆ ಅದ್ರ ಬಗ್ಗೆ ಹೇಳಿ. ಅಲ್ಲೂ ಅಣ್ಣ 4 ಕಲ್ಲು ಅಣ್ಣ ಇದು. ಇದು 4 ಕಲ್ಲು, ಅದು ಮಲಗಿರೋದು ಅದ್ರ ಪೇರು. ಹಾಂ ಅಣ್ಣ ಇದಕ್ಕೆ ಏನು ಅಲ್ಲೇ ತೋರಿಸ್ತೀನಿ, ಅಲ್ಲೇ ನೋಡಿ ತೋರಿಸಿ ಕಳಿಸ್ರ ಅಣ್ಣ. 4 ಕಲ್ಲು 4 ಕಲ್ಲು ಅಣ್ಣ ಆಯಿತಾ. ಫೀವರಲ್ಲಿ ಇವಾಗ ಕೂಟ ಹಾಕೋದು ಅಣ್ಣ, ಈಗ ಕೂಟ ಹಾಕಿರೋದು 1 ತಿಂಗಳಾಯ್ತು ಅಷ್ಟೇ ಕೂಟ ಹಾಕಿ. 1 ತಿಂಗಳಾಗೈತೆ ಅಂದ್ರೆ ಅಣ್ಣ. ಇದಕ್ಕೆ ಮೇವು ಏನೇನು ಕೊಡ್ತೀರಿ ಈ ಎತ್ತುಗಳಿಗೆ? ಅಣ್ಣ ಹಾಕೋದು ನೆಲ್ಲು, ಅದು ಬಿಟ್ಟರೆ ನಾವು ತಿಂಡಿ ಹಾಕೋದು ಯಾರು ಹೇಳಿಕ್ಕಿಲ್ಲ ಅಣ್ಣ, ನೀವು ಕೇಳೋದಿಲ್ಲ ಅದ. ಇಲ್ಲ, ನೀವು ಹೇಳಿ ಹೇಳಿ ನೀವು. ಒಂದೊಂದು ಹಸುಕ್ಕೆ ಹಾಕತ್ತ, ಒಂದು ಹಸುಕ್ಕೆ ಹಾಕ್ತಿಲ್ಲ ಅಂದರೆ ಹೇಳ್ಬಾರ್ದು, ಅದು ಹೇಳೋದಿಲ್ಲ. ಯಾಕೆಂದರೆ ಅದು ಇಳಿತೇವೆ ಅಂದರೆ ಅದು ಹಸುಕ್ ದೃಷ್ಟಿಯಾಗಿ ದೃಷ್ಟಿ ಆಗ್ತದೆ ಅಂತ ನಾವು ಏನು ಹೇಳ್ಕೊಳ್ತೀವಿ, ಅದು ಎಲ್ಲರಿಗೂ ಗೊತ್ತಿರೋದು. ಯಾರು ಹೇಳೋಣ ಅಣ್ಣ, ಹೇಳೋರು ಯಾರು ಅಂದರೆ ಗೊತ್ತಿದೆ ಹೋದವ್ರು ಹೇಳ್ತಾರೆ ತಿಂಡಿ ಏನು ಕೊಡ್ತೇವೆ ಅಂತ. ನೋಡಿ ಸ್ನೇಹಿತರೆ, ಇದು ತುಂಬ ಒಳ್ಳೆ ದೊಡ್ಡ ಎತ್ತುಗಳಿವು. ತುಂಬ ಸುಸ್ತಾಗ್ಬಿಟ್ಟಿದ್ದಾವೆ, ಯಾಕೆಂದರೆ ಎದೊಳಿಸಿ ಹಾಂ ಇರೋದೇ ಈ ಬಜ್ಜಿಗೆ, ಅದು ಭುಜು ಈ ಬಜ್ಜಿಗೆ ಇರೋದು 4 ಕಲ್ಲು. 4 ಕಲ್ಲು ಎತ್ತಿವು. 4 ಕಲ್ಲಲ್ಲಿ ಈ ಬಜ್ಜಿ ಏನು ಬರ್ತಿದೆ ಅದೇ ನೋಡ್ರಿ, ಅದನ್ನು ತೋರಿಸ್ತೀನಿ. ಇನ್ನು ಬಂದು ಇಲ್ಲಿ ಡೌನ್ ಆಗಬೇಕು ಆಯಿತಾ. ಇಲ್ಲ ಇದಕ್ಕಿಂತ ಇದು ಚೆನ್ನಾಗುತ್ತೆ. ಊಟ ಹಾಕಿರೋದಷ್ಟೇ ನಾವು, ಇದೇ ನಮ್ಮ ಅಣ್ಣ ಇಲ್ಲಿ ಇವು ಕಾಂಪಿಟೇಷನ್ಗೆ ಇವು ಕಾಂಪಿಟೇಷನ್ಗೆ ನಾವು ಬಿಡಲ್ಲ ಅಣ್ಣ, ಯಾಕಂದರೆ ಆಸೆ ಬಿಡಲ್ಲ, ಸುಮ್ಮನೆ ಪ್ರದರ್ಶನಕ್ಕಷ್ಟೇ. ಪ್ರದರ್ಶನಕ್ಕೆ ಅಷ್ಟೇ ನಡೆಸ್ಬೇಕು ಅವ್ರಿಗೆ. ಹಾಂ ಅಣ್ಣ, ಮೆರೆಸಿ. ಬರೀ ನಡೆಸೋದು. ನೋಡಿ ಸ್ನೇಹಿತರೆ, ಇವು ಪುಟ್ಟರಾಜರವು. ಇವು ಕೂಡ 4 ಕಲ್ಲು ಎತ್ತು, ತುಂಬ ಒಳ್ಳೆ ಸೈಜ್ ಇದ್ದಾವೆ. ಈಗ ಕೂಟ ಮಾಡಿದ್ದಾರೆ ಇವು. ನೋಡ್ಬೋದು ಯಾವ ಸೈಜ್ ಇದ್ದಾವೆ ಅಂತ. ಈಗಲೇ 6 ಅಡಿ ಹೈಟ್ ಇದ್ದಾವೆ. ಇನ್ನು ಕಡೆ ಬರೋಷ್ಟರಲ್ಲಿ 7 ಅಡಿ ದಾಟ್ತವೆ ಇವು. ಹಾಗೆ ನೋಡ್ಬೋದು, ಇದು ಕೃಷ್ಣನ್ ಕರು ಅಂತಿದ್ದು. ಇದು ಕೂಡ ಬಿತ್ತನೆಗೇನೆ. ಇದು ವ್ಯಾಪಾರ ಏನು ಹೇಳ್ತಿದ್ದೀರಿ ಇದು? ಅಂದರೆ ಕೇಳಿರೋದು ಎಷ್ಟು ಕೇಳೋರೆ? 1,30,30,000ಕ್ಕೆ. ಇವು ಅವರವೆ, ಇವು ಅಣ್ಣರವೆ. ಅದು ಒಂಟಿ ಹೇಳ್ತೀನಿ ಹಾಂ, ಅದು ಅವ್ರದ್ದೇ ಅಣ್ಣ. ಇದು ಏಕಲವ್ಯನ ಮೊದಲನೇ ಮಗ. ಅದು ಬೆಲೆ ಏನು ಹೇಳ್ತೀರಾ? ಏಕಲವ್ಯ ಅಲ್ಲೇ ಆಪೋಸಿಟ್. ಏಕಲವ್ಯ ಅಲ್ಲವನೇ, ಅವನ್ನ ಹಿರಿ ಮಗ ಅವನೇ. ಇದಕ್ಕೆ ಬೆಲೆ ಅಣ್ಣ? ಬೆಲೆ ತಲೆ ಕಟ್ಟಿ ಕೊಡ್ತಾರೆ, ಯಾಕಂದರೆ ಕೊಡಿಕಿಲ್ಲ ಅವ್ರು ಬಸ್. ಕೊಡೋದಿಲ್ಲ ಅವರು ಬಿತ್ತನೆಗೆ. ಅವರು ಮಾಮೂಲಿ ಥರ ಕೊಡ್ತಾರೆ, ಅವ್ರು ಕೊಡಿಕೆ ಅಂತ ಅವ್ರಿಗೆ ಡಿಸೈಡ್ ಮಾಡ್ಕೊಂತಾರೆ. ಕೇಳೋದು ಕೇಳಾಗೈತೆ. ಎಷ್ಟು ಕೇಳಿದ್ರಣ್ಣ? ಕೇಳಿದ್ರು ಕೊಡಿಕಿಲ್ಲ, 3.5 ಲಕ್ಷಕ್ಕೆ. ಒಂದೇ ಮಾತಲ್ಲಿ ಹೇಳಿದ್ರು. ರಾತ್ರಿನೇ ಆಯ್ತು ಅವ್ರಿಗೆ, ಅದಕ್ಕಿಂತ ಕೊಡಿಕಿಲ್ಲ ಅಂತ. ಕೊಡಿಕಲ್ ಏನೇ ಮಾಡಿದ್ರು ಕೊಡೋಣ ಅಂತ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ ನೀವು ಹೇಳೋದಕ್ಕೆ. ಇನ್ನೊಂದು ವಾರ ಆದಮೇಲೆ ನಾವು ಹೇಳ್ಬಿಡ್ತೀವಿ ಅಣ್ಣ. ಅದಕ್ಕೆ ಬಿತ್ತನೆಗೆ ಬಿಡ್ತೀರಾ? ಬಿಡ್ತೀವಿ, ಇನ್ನೊಂದು ವಾರ ಆದಮೇಲೆ ಬಿತ್ತನೆಗೆ ಬಿಡ್ತೀರಾ? 1 ವಾರ ಅಷ್ಟೇ. ಯಾಕೆ ಪೂಜೆ ಆಗಬೇಕು, ಇದೊಂದು ಆಗಬೇಕು ಅಂತ ಗೊತ್ತಾಗಲ್ಲ. ಸರಿ ಅದಾದಮೇಲೆ ಬಿಡೋದಂತ. ಅದಾದಮೇಲೆ ಒಂದು ಪೂಜೆ ಮಾಡಿಬಿಡುತ್ತೆ. ಇದು ಯೂಟ್ಯೂಬಲ್ಲಿ ಅನೌನ್ಸ್ ಮಾಡ್ತೀವಿ. ಸರಿ ಅಣ್ಣ, ಆಯ್ತು, ಥ್ಯಾಂಕ್ಸ್.